ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ನಾವು ವಿಶ್ವ ವಸು ಸಂವತ್ಸರದ ಯುಗಾದಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ದಿನ 30 ಮಾರ್ಚ್ 2025 ಭಾನುವಾರದಂದು ಚಂದ್ರಮಾನದ ರೀತಿ ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಯುಗಾದಿ ಎಂದರೆ ಯುಗಗಳ ಆರಂಭ ಎಂದು. ಈ ದಿನವನ್ನು ಬ್ರಹ್ಮದೇವನು ತನ್ನ ಸೃಷ್ಟಿಯ ಮೊದಲ ದಿನವಾಗಿ ಪ್ರಾರಂಭ ಮಾಡಿದರು. ಈ ದಿನದಂದು ಬ್ರಹ್ಮದೇವನು ಪ್ರಪಂಚವನ್ನು ಸೃಷ್ಟಿಸಿದನು. ಅದರೊಂದಿಗೆ ನಂತರದ ವರ್ಷಗಳು, ವಾರಗಳು, ದಿನಗಳು ಮತ್ತು ತಿಂಗಳುಗಳನ್ನು ಸೃಷ್ಟಿಸಿದನು. ಆದ್ದರಿಂದ ಈ ದಿನವನ್ನು ವರ್ಷದ ಪ್ರಾರಂಭದ ದಿನವನ್ನಾಗಿ ನಾವು ಆಚರಿಸುವುದುಂಟು. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಶಾಲಿವಾಹನನು ತನ್ನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕೆಯನ್ನು ಈ ದಿನದಂದು ಆಚರಿಸಿದನು. ಈ ದಿನವು ಶಿಶಿರ ಋತುವಿನಲ್ಲಿ ಬರಲಿದೆ. ಈ ದಿನದಲ್ಲಿ ನಾವು ಬೇವು ಬೆಲ್ಲವನ್ನು ತಿನ್ನುವ ಕಾರಣವನ್ನು ತಿಳಿಯುವುದಾದರೆ, ಸಿಹಿ ಕಹಿಗಳನ್ನು, ಸುಖ ದುಃಖಗಳನ್ನು ನಾವು ಒಂದೇ ಸಮನಾಗಿ ತೆಗೆದುಕೊಳ್ಳುತ್ತೇವೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಎಂಬುದರ ಸಂಕೇತ ಇದಾಗಿರುತ್ತದೆ. ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಇವುಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ಇದರೊಂದಿಗೆ ಮಹಾರಾಷ್ಟ್ರದಲ್ಲೂ ಕೂಡ ಇದನ್ನು ಗುಡಿಪಡ್ವಾ ಎಂದು ಆಚರಣೆ ಮಾಡುವುದುಂಟು. ಪ್ರತಿಯೊಂದು ಸಂವತ್ಸರದಲ್ಲೂ ನಾವು ನವನಾಯಕರ ಬಗ್ಗೆ ಚಿಂತನೆ ಮಾಡುತ್ತೇವೆ. ನವನಾಯಕರನ್ನು ಏನಕ್ಕಾಗಿ ಚಿಂತನೆ ಮಾಡಬೇಕು ಎಂದರೆ, ಮೊದಲಿಗೆ ಭಾರತವು ಕೃಷಿ ಪ್ರಧಾನವಾದ ದೇಶವಾಗಿತ್ತು. ಕೃಷಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಳೆ, ಬೆಳೆ ಮತ್ತು ಅಪಘಾತಗಳು ಯಾವ ರೀತಿ ಇರುತ್ತವೆ, ಇದರಿಂದ ರಾಜರುಗಳಿಗೆ ಆಗುವಂತಹ ಅನುಕೂಲಗಳು, ಅನಾನುಕೂಲಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ಸಂವತ್ಸರದ ನವನಾಯಕರ ಬಗ್ಗೆ ತಿಳಿದುಕೊಳ್ಳುವುದು ಉತ್ತಮ. ಇಲ್ಲಿ ರಾಜ, ಮಂತ್ರಿ, ಸೇನಾಧಿಪತಿ ಈ ರೀತಿಯಾಗಿ ನಾವು ನವನಾಯಕರನ್ನು ನಾವು ನೋಡಬಹುದಾಗಿದೆ. ಮೊದಲಿಗೆ ರಾಜನಾಗಿ ರವಿ ಅಥವಾ ಸೂರ್ಯ ಗ್ರಹವನ್ನು ನಾವು ಇಲ್ಲಿನ ವಿಶ್ವವಸು ಸಂವತ್ಸರದಲ್ಲಿ ತಿಳಿಯಬಹುದು. ಮಂತ್ರಿಯಾಗಿ ಚಂದ್ರಗ್ರಹ, ಸೇನಾಧಿಪತಿಯಾಗಿ ಮತ್ತು ರವಿಗ್ರಹ, ಸಸ್ಯಾಧಿಪತಿಯಾಗಿ ಗುರುಗ್ರಹ, ಧಾನ್ಯಾಧಿಪತಿಯಾಗಿ ಕುಜ, ಅರ್ಘ್ಯಾಧಿಪತಿಯಾಗಿ ರವಿ, ಮೇಘಾಧಿಪತಿಯಾಗಿ ರವಿ, ರಸಾಧಿಪತಿಯಾಗಿ ಶನಿಗ್ರಹ, ನಿರಸಾಧಿಪತಿಯಾಗಿ ಬುಧಗ್ರಹ, ಪಶುನಾಯಕನಾಗಿ ಯಮನನ್ನು ಇಲ್ಲಿ ತಿಳಿಯಬಹುದಾಗಿದೆ. ಇಲ್ಲಿ ಫಲಗಳನ್ನು ನಾವು ತಿಳಿಯುವುದಾದರೆ, ರವಿಯು ರಾಜನಾಗಿರುವುದರಿಂದ ರಾಷ್ಟ್ರ ಪಾಲಕರಲ್ಲಿ ಅಂದರೆ ರಾಜಕೀಯವಾಗಿ ಉನ್ನತ ವ್ಯಕ್ತಿಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಅದರೊಂದಿಗೆ ಮೀನರಾಶಿಯಲ್ಲಿರುವಂತಹ ಗ್ರಹಗಳು ಕೂಡ ಗ್ರಹ ಯುದ್ಧದಲ್ಲಿ ತೊಡಗಿರುವುದರಿಂದ ರಾಜಕೀಯವಾಗಿ ಅಥವಾ ದೇಶಕ್ಕೆ ಯುದ್ಧದ ಭೀತಿಗಳು ಕಾಡುವಂತಹ ಸಂಭವ ಇದರಲ್ಲಿ ನೀವು ನೋಡಬಹುದು. ಚಂದ್ರನು ಮಂತ್ರಿಯಾಗಿರುವುದರಿಂದ ಸಕಾಲದಲ್ಲಿ ಒಳ್ಳೆಯ ಮಳೆಯಾಗುತ್ತದೆ ಎಂದು ತಿಳಿಸುತ್ತದೆ. ಪ್ರಜೆಗಳು ಕ್ಷೇಮಾರೋಗ್ಯಗಳಿಂದ ಕೂಡಿರುತ್ತಾರೆ ಎಂದು ಕೂಡ ನಾವು ತಿಳಿಯಬಹುದು. ರವಿಯು ಸೇನಾಧಿಪತಿಯಾಗಿರುವುದರಿಂದ ಇಲ್ಲಿಯೂ ಕೂಡ ಘರ್ಷಣೆ ಮತ್ತು ಯುದ್ಧಗಳು ಇವುಗಳನ್ನು ಇಲ್ಲಿ ಹೆಚ್ಚಾಗಿ ತಿಳಿಯಬಹುದಾಗಿದೆ. ಕೆಂಪು ಧಾನ್ಯಗಳು ಹೆಚ್ಚಾಗಿ ಬೆಳೆಯುತ್ತವೆ. ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ವಿವಿಧ ಸಸ್ಯಗಳು ಪೂರ್ಣವಾಗಿ ಫಲಿಸುತ್ತವೆ ಎಂಬುದನ್ನು ನಾವು ತಿಳಿಯಬಹುದು. ರವಿಯು ಅರ್ಘ್ಯಾಧಿಪತಿಯಾಗಿರುತ್ತಾನೆ. ಆದ್ದರಿಂದ ಕೆಲವು ಸಂದರ್ಭದಲ್ಲಿ ಬರಬೇಕಾದಂತಹ ಮಳೆಯು ಕೈಕೊಡುವಂತಹ ಸಂಭವವೂ ಕೂಡ ನಾವು ಇದರಿಂದ ತಿಳಿಯಬಹುದಾಗಿರುತ್ತದೆ. ಕುಜನು ಧಾನ್ಯಾಧಿಪತಿಯಾಗಿರುವುದರಿಂದ ಈ ಬಾರಿ ಕೆಂಪು ಮಣ್ಣಿನಲ್ಲಿ ಒಳ್ಳೆಯ ಫಸಲನ್ನು ನೀವು ನಿರೀಕ್ಷೆ ಮಾಡಬಹುದು. ಆದರೆ ಕಪ್ಪು ಮಣ್ಣಿನಲ್ಲಿ ಬೆಳೆಗಳ ನಿರೀಕ್ಷಣೆ ಕಡಿಮೆಯಾಗುತ್ತದೆ.
ರವಿಯು ಮೇಘಾಧಿಪತಿಯಾಗಿರುವುದರಿಂದ ಖಂಡವೃಷ್ಟಿಯಾಗಿ ಸಸ್ಯದ ಬೆಳವಣಿಗೆ ಮಧ್ಯಮವಾಗಿರುತ್ತದೆ ಎಂದು ತಿಳಿಯಬಹುದು. ಈ ವರ್ಷದಲ್ಲಿ ಕೆಂಪು ಧಾನ್ಯಗಳು ಎಲ್ಲ ಕಡೆಯೂ ಹೆಚ್ಚಾಗಿ ಬೆಳೆಯುತ್ತವೆ. ಕೆಂಪು ಧಾನ್ಯಗಳಲ್ಲಿ ಬೆಲೆಗಳು ಕೂಡ ಮಧ್ಯಮವಾಗಿರುತ್ತವೆ. ಶನಿಯು ರಸಾಧಿಪತಿಯಾಗಿರುವುದರಿಂದ ಮಧ್ಯಮ ಮಳೆಯಾಗಿ ಕೆಲವು ಜಾಗದಲ್ಲಿ ಸಸ್ಯದ ಬೆಳವಣಿಗೆ ನಿಧಾನವಾಗಿರುತ್ತದೆ ಮತ್ತು ಸಸ್ಯಗಳ ಅಭಿವೃದ್ಧಿಯೂ ಕೂಡ ಕಡಿಮೆಯಾಗಿರುತ್ತದೆ. ಬುಧನು ನಿರಸಾಧಿಪತಿಯಾಗಿದ್ದಾನೆ. ಇದರಿಂದ ಉಣ್ಣೆ ಬಟ್ಟೆ, ಸಿಂಧೂರ, ಶ್ರೀಗಂಧ ಇವುಗಳ ಬೆಲೆ ಹೆಚ್ಚುತ್ತದೆ ಎಂಬುದನ್ನು ನೀವು ತಿಳಿಯಬಹುದು. ಆದರೆ ಯಮನು ಪಶು ನಾಯಕನಾಗಿರುವುದರಿಂದ ಪಶುಗಳಿಗೆ ತೊಂದರೆ ಉಂಟಾಗುತ್ತದೆ. ಇಲ್ಲಿ ನಾವು ತಿಳಿಯಬಹುದಾದಂತಹ ಮೊದಲ ವಿಚಾರವೇನೆಂದರೆ ರಾಜನು, ಸೇನಾಧಿಪತಿಯು, ಅರ್ಘ್ಯಾಧಿಪತಿಯೂ ಕೂಡ ರವಿಯೇ ಆಗಿರುವುದರಿಂದ ರವಿಯು ತನ್ನ ಪ್ರಭಾವದಿಂದ ಹೆಚ್ಚಿನ ರೀತಿಯ ರಾಷ್ಟ್ರದ ಆಡಳಿತದಲ್ಲಿ ಪ್ರಭಾವವನ್ನು ಬೀರಲಿದ್ದಾನೆ. ಈ ವರ್ಷ ರಾಷ್ಟ್ರ ರಾಜಕಾರಣದಲ್ಲಿ ಅಥವಾ ರಾಜ್ಯ ರಾಜಕಾರಣದಲ್ಲಿ ಕೆಲವು ಘಟನೆಗಳು ನಡೆಯಲಿದ್ದು ಅವು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣವನ್ನು ಬೇರೆ ರೀತಿಯ ದಿಕ್ಕಿಗೆ ಕರೆದುಕೊಂಡು ಹೋಗಲಿದೆ. ಅದರೊಂದಿಗೆ ಕೆಂಪು ಧಾನ್ಯಗಳಾದಂತಹ ತೊಗರಿಯಂತಹ ಬೆಳೆಗಳು ಹೆಚ್ಚಾಗಿ ಬೆಳೆಯುತ್ತವೆ. ಇದರಿಂದ ಬೆಲೆಯೂ ಕೂಡ ಕಡಿಮೆಯಾಗುತ್ತದೆ. ವಸ್ತ್ರಗಳ ಬೆಲೆಗಳು ಕೂಡ ಈ ಬಾರಿ ಹೆಚ್ಚಾಗುತ್ತದೆ. ಆದರೆ ಪಶುಗಳು ಅಥವಾ ಸಾಕಿದಂತಹ ಪಶುಗಳಿಗೆ ಕಾಯಿಲೆಗಳು ಹೆಚ್ಚಾಗುವುದರಿಂದ ಎಲ್ಲರೂ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದು ಉತ್ತಮ. ಇದು ಈ ಯುಗಾದಿಯ ಪಂಚಾಂಗ ಶ್ರವಣವಾಗಿದೆ. ಎಲ್ಲರಿಗೂ ಈ ವಿಶ್ವ ವಸು ಸಂವತ್ಸರ ಒಳ್ಳೆಯ ಫಲಗಳನ್ನು ನೀಡಿ ಉತ್ತಮವಾದಂತಹ ಬೆಳವಣಿಗೆಗೆ ಮತ್ತು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಕಾಪಾಡಲೆಂದು ಆ ದೈವನನ್ನು ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.